ಈಗ ನೋಡಿ ವಿದ್ಯಾರ್ಥಿಗಳ ಭವಿಷ್ಯ ಅಷ್ಟು ಮುಖ್ಯನೋ ಅಷ್ಟು ಅತಿಥಿ ಉಪನ್ಯಾಸಕರ ಭವಿಷ್ಯ ಮುಖ್ಯ. ಅವ್ರು ಗಟ್ಟಿಯಾಗಿದ್ದ ತಾನೇ ಪಾಠ ಮಾಡಲಿಕ್ಕೆ ಧೈರ್ಯ ಮಾಡೋದು. ಮತ್ತು ಅವರೇ ಅತಂತ್ರವಾಗಿದ್ರೆ ಹೇಗೆ ಪಾಠ ಮಾಡ್ತಾರೆ? ಸರ್ಕಾರಕ್ಕೆ ಒತ್ತಾಯಿಸ್ತಾನೆ ಆದಷ್ಟು ಬೇಗ ನಮ್ಮ ಸಮಸ್ಯೆನ ಪರಿಹಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಯಾಕೆಂದ್ರೆ ಈಗ ಸರ್ಕಾರಿ ಕಾಲೇಜುಗಳಿಗೆ ಬರುವಂಥದ್ದು ಬಡ ವಿದ್ಯಾರ್ಥಿಗಳೇ ಮೈನ್ ಆಗಿ. ಖಂಡಿತ ಅವರ ಭವಿಷ್ಯನ ರೂಪಿಸೋದು ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ನಿಮ್ಮ ಉಪನ್ಯಾಸಕರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಇದರಲ್ಲಿ ಎರಡು ಕಡೆ ಸ್ಪಂದಿಸಿ ಏನೋ ಒಂದು ನಿರ್ಧಾರ ತಗೋಬಹುದಲ್ವಾ? ಖಂಡಿತ ಸರ್. ನೋಡಿ, ನಮ್ಮ ಅತಿಥಿ ಉಪನ್ಯಾಸಕರು ಬಡ ಅತಿಥಿ ಉಪನ್ಯಾಸಕರೇ ಯಾವ ಒಂದು ಸಂಸ್ಥೆಗೆ 60 ಲಕ್ಷ 30 ಲಕ್ಷ ಕೊಟ್ಟು ಹೋಗಕ್ಕೆ ಶಕ್ತಿ ಇಲ್ಲ. ಇದರಲ್ಲೇ ನಾವು ಅತಿಥಿ ಉಪನ್ಯಾಸಕರು ಪಾಠ ಮಾಡ್ತಕ್ಕಂಥವ್ರು ಭಾಳ ಜನ ಬಡವರು ಇದ್ದಾರೆ. ಮತ್ತೆ ಯಾಕೆ ಅವ್ರು ನಾವು ಕಣ್ಣಿ ಕಾಣ್ತಾ ಇಲ್ವಾ? ಹಾಗಾಗಿ ಆದಷ್ಟು ಬೇಗ ನಮ್ಮ ಸಮಸ್ಯೆನ ಪರಿಹಾರ ಮಾಡಿ ನಾಳೆ ದಿವಸ ನಾವು ಹೋಗಿ ಪಾಠ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ನಮ್ಮ ಹೋರಾಟ ಕುಟುಂಬ ಸಮೇತ ಇಲ್ಲಿ ಬರ್ಲಿಕ್ಕೆ ಮಾಡ್ತೇವೆ. ಇಲ್ಲ ನಮ್ಮ ಜಿಲ್ಲಾಧ್ಯಕ್ಷರನ್ನು ಚರ್ಚಿಸಿ ಮುಂದಿನ ಹೆಜ್ಜೆ ಇಡ್ತೇವೆ. ಸರ್, ನಮಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅವ್ರ ಬೇಡಿಕೆ, ಅವ್ರು ಕೊಟ್ಟಂತ ಏನು ಬೇಡಿಕೆಗಳು ನಮಗೆ ಇಷ್ಟ ಇಲ್ಲ. ನಮ್ಮ ಬೇಡವಾದಂಥ ಬೇಡಿಕೆಗಳು ನಾವು ಬೇಡಿದ್ದೇ ಬೇರೆ, ಕೊಟ್ಟಿದ್ದೇ ಬೇರೆ. ಸುಮ್ಮನೆ ಮೂಗಿ ತುಪ್ಪ ಹೊರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನೋಡ ಸರ್, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರನ್ನು ಚರ್ಚಿಸಿ, ಪ್ರಮುಖರನ್ನು ಚರ್ಚಿಸಿ ಮುಂದೆ ನಿರ್ಧಾರ ತಗೋತೇವೆ. ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.